ಅಮರ ವಿನೋತ ಬಲ ಅಮಿತ ಬಲ ಬಲ ರಾಮ ಜಯತು ಶ್ರೀ ರಾಮ ಸುನಾಮ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ ಒಂದೇ 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 ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ ಶ್ರೀ ರಾಮಚಂದ್ರ ಪ್ರಭು ಕಿ ಜೈ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಸರ್ವ ಕಾರ್ಯೇಷು ಸರ್ವದಾ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಪ್ರಥಮ ಪೂಜೆಯಿದು ನಿನಗೆ ಸಮರ್ಪಣೆ. ಪ್ರಥಮ ಪೂಜೆಯಿದು ನಿನಗೆ ಸಮರ್ಪಣೆ. ನಿನಗಿಲ್ದ ಮಿಗಿಲಾದ ದೈವವ ಕಾಣೆ. ನಿನಗಿಲ್ದ ಮಿಗಿಲಾದ ದೈವವ ಕಾಣೆ. ಮನಸಾರೆ ನಾ
ನಮ್ಮನು ಕಾಯೋ ವಿನಾಯಕ. ಗರಿಕೆ ಪತ್ರ ಇದು ನಿಮ್ಮಯ ಪಾದಕ್ಕೆ, ಗರಿಕೆ ಪತ್ರ ಇದು ನಿಮ್ಮಯ ಪಾದಕ್ಕೆ, ಬೇಡುವೆವು ನಿನ್ನ ಕರುಣೆಯ ಹರಕೆ. ಬೇಡುವೆವು ನಿನ್ನ ಕರುಣೆಯ ಹರಕೆ. ಓಂಕಾರಮಯ ವಿಶ್ವವ್ಯಾಪಕ, ಓಂಕಾರಮಯ ವಿಶ್ವವ್ಯಾಪಕ, ಶಿವಸುಕುಮಾರನೇ ನೀನೇ ಗಜಮುಖ. ಶಿವಸುಕುಮಾರನೇ ನೀನೇ ಗಜಮುಖ, ಸಿದ್ಧಿ ಭೂತಿ ಪ್ರಿಯ ನೀನೇ ಜ್ಞಾನ. ಸಿದ್ಧಿ ಭೂತಿ ಪ್ರಿಯ ನೀನೇ ಜ್ಞಾನ, ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ, ನಮ್ಮನು ಕಾಯೋ ವಿನಾಯಕ. ವಿನಾಯಕ ವಿನಾಯಕ ವಿನಾಯಕ. ಎಲ್ಲ ಸಹೃದಯ ಕಲಾಭಿಮಾನಿಗಳೇ, ಕಲಾವಿದರುಗಳೇ, ಕಲಾ ಪೋಷಕರೇ, ಎಲ್ಲರಿಗೂ ಕೂಡ ಇಲ್ಲಿ ಕಲ್ಪವೃಕ್ಷದಂತೆ ಆಸೀನರಾಗಿರುವ ಎಲ್ಲ ನಮ್ಮ ಬಂಧುಗಳೆಲ್ಲರಿಗೂ ಕೂಡ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗದಿಂದ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಈ ದಿನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗವು ಪ್ರತಿ ವರ್ಷದಂತೆ ಕನ್ನಡ ರಾಜ್ಯೋತ್ಸವ ಹಾಗೂ ಶಿಕ್ಷಣ ದಿನಾಚರಣೆಯ ಪ್ರಯುಕ್ತ ಈ ಕಲಾಮಂದಿರದಲ್ಲಿ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಹೆಸರಾಂತ ಸಂಗೀತ ವಿದ್ವಾಂಸರಾದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ IL ರಂಗಸ್ವಾಮಿ ಅವರ ಸುಪುತ್ರರಾದ IR ವಿಶ್ವನಾಥ್ ರವರು, ಅವರೂ ಕೂಡ ಹೆಸರಾಂತ ಸಂಗೀತ ನಿರ್ದೇಶಕರು, ಅವರ ಮಾರ್ಗದರ್ಶನದಲ್ಲಿ ಪ್ರಕಾಶ್ ಬಸವೇಶ್ವರ ರಂಗಸಜ್ಜಿಕೆ ಅವರ ನೇತೃತ್ವದಲ್ಲಿ ಹಾಗೂ ನುರಿತ ಪಕ್ಕವಾದ್ಯಗಳೊಂದಿಗೆ ನಾಟಕವನ್ನು ಸಾದರಪಡಿಸುತ್ತಿದ್ದೇವೆ. ಕಲಾಬಂಧುಗಳೇ, ಈ ನಾಟಕದಲ್ಲಿ ನಮ್ಮೆಲ್ಲ ಕಲಾವಿದರುಗಳು ಅಭಿನಯಿಸುತ್ತಿರುವಾಗ ಅಕಸ್ಮಾತಾಗಿ ಅಚಾನಕ್ಕಾಗಿ ಯಾರಾದರೂ ತಪ್ಪು ಹಾಗೂ ತೊದಲು ನುಡಿಗಳು ಬಂದಲ್ಲಿ ಎಲ್ಲರನ್ನೂ ಕೂಡ ಹಂಸ ಕ್ಷೀರ ನ್ಯಾಯದಂತೆ ತಾವೆಲ್ಲ ಕ್ಷಮಿಸುತ್ತೀರೆಂದು ಮನವಿ ಮಾಡುತ್ತಾ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸುಮಂತ್ರರೇ, ರಾಜ
ರಾಮಚಂದ್ರ ಹೀವೆ ಕೇಳು ಇಲ್ತು ನಾನಿ ರಾಜವ ಮಂತ್ರಿ ಇಲ್ತು ನಾನಿ ರಾಜವ ಮಂತ್ರಿ ಕೇಳು ಗುರುವರ್ಯ ಸುಮಂತ್ರ ಮಂತ್ರಿವರ್ಯ ಸುಕುಮಾರ ಶ್ರೀರಾಮನಿಗೆ ಸುಕುಮಾರ ಶ್ರೀರಾಮನಿಗೆ ಆಶಿಸಿ ಪಟ್ಟವ ಆಶಿಸಿ ಪಟ್ಟವ ಸುಮಂತ್ರರೇ ಆಶಿಸಿ ಪಟ್ಟವ ಆಶಿಸಿ ಪಟ್ಟವ ಲೇಸಿ ಕಟ್ಟುವೆ ಮಂತ್ರಿ ಕೇಳು ಇಂತು ನಾನಿ ರಾಜವ ಮಂತ್ರಿ ಕೇಳು ಇಂತು ನಾನಿ ರಾಜವ ಮಂತ್ರಿ ಕೇಳು ಆ ಪರಮ ಪೂಜ್ಯರಾದ ವಸಿಷ್ಠಾದಿ ಮುನಿಪುಂಗವರೇ, ಸುಮಂತ್ರ ಮಂತ್ರಿವರ್ಯರೇ, ಚಕ್ರವರ್ತಿಗಳೇ, ಇದುವರೆಗೂ ನಾನು ಈ ಕೋಶದ ದೇಶವನ್ನು ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದೆ. ಜರಾ ಪೀಡಿತನಾಗಿರುವ ನನಗೆ ನಿನ್ನೆಯ ರಾತ್ರಿ ಒಂದು ದುಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಜಾತಕದಲ್ಲಿ ಗ್ರಹಗತಿಗಳು ಕೂಡ ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿರುವವು. ಆದ್ದರಿಂದ ವಿದ್ಯಾ ವಿನಯ ವಿವೇಕ ಸಂಪನ್ನನು ವಯೋವಂತನು ಶ್ರುತಿ ಶಾಸ್ತ್ರ ಕಾವ್ಯ ರಸಋಷಿ ಔದಾರ್ಯದ ನಿಧಿಯಾಗಿ ಈ ರಾಜ್ಯಭಾರವನ್ನು ಮಾಡಲು ಸರ್ವ ವಿಧದಲ್ಲೂ ಸಮ್ಮತನಾಗಿರುವ ಜ್ಯೇಷ್ಠನು ಶ್ರೇಷ್ಠನು ಸುಪುತ್ರನೂ ಆದ ರಾಮಚಂದ್ರನಿಗೆ ಈ ಕೋಶಲ ದೇಶವನ್ನು ಪಟ್ಟವನ್ನು ಕಟ್ಟಿ ಲಕ್ಷ್ಮಣ ಭರತ ಶತ್ರುಘ್ನ ಇವರುಗಳನ್ನು ಸಹಾಯಕರಾಗಿ ನೇಮಿಸಿ ನಾನು ಕೂಡ ದೈವ ಧ್ಯಾನದಲ್ಲಿ ಕಾಲ ಕಳೆಯಬೇಕೆಂದು ಸಂಕಲ್ಪಿಸಿರುವೆನು. ಈ ವಿಚಾರದಲ್ಲಿ ನಿಮ್ಮಗಳ ಅಭಿಪ್ರಾಯವೇನು ಗುರುವರ್ಯ? ಸೀತಾರಾಮನ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ ರಾಮಚಂದ್ರನು ಸದ್ಗುಣಶೀಲನು ರಘುರಾಮಚಂದ್ರನು ಸದ್ಗುಣಶೀಲನು ಲೋಕ ಲೋಕವ ಪಾಲಿಪನು ಲೋಕ ಲೋಕವ ಪಾಲಿಪನು ಸೀತಾರಾಮರ ಪಟ್ಟಾಭಿಷೇಕ
ಸಂತಸ ಲೋಕಕ್ಕೆಲ್ಲ ಸಂತಸ. ದಶರಥ ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದರೆ ಯಾರಿಗೆ ಸಾಧ್ಯ ಸಂತೋಷವಿಲ್ಲ? ಆ ದೇವಾನುದೇವತೆಗಳೇ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿರೀಕ್ಷಿಸುತ್ತಿರುವರು. ಇನ್ನು ನನ್ನ ಅಭಿಪ್ರಾಯ ಬೇಕೇ ದಶರಥ ರಾಜೇಂದ್ರ? ದಶರಥ ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದಿಂದ ಈ ಲೋಕ ಕಲ್ಯಾಣವೇ ಆಗುವುದು. ಬಹಳ ಸಂತೋಷ. ಕುಳಿತುಕೊಳ್ಳಿ. ಸುಮಂತ್ರರೇ, ಸುಮಂತ್ರರೇ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆಗಬಹುದು. ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ. ಮಹಾಪ್ರಭು, ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ. ಮಹಾಪ್ರಭು, ಸಂತಸ ಪಡುವಂತ ಈ ದಿನ ಶುಭ ದಿನ, ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ. ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ ಈ ದಿನ. ಮಹಾಪ್ರಭು, ಸುಮಂತ್ರರೇ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾಗುವುದರಿಂದ ನಾಡಿನ ಪ್ರಜೆಗಳೆಲ್ಲರೂ ಬಹು ಸಂತೋಷದಿಂದ ಸಂಭ್ರಮಿಸುವರು. ಹಾಗೆಯೇ ನನಗೂ ಕೂಡ ಬಹಳ ಸಂತೋಷವಾಗಿರುವುದು ಪ್ರಭು. ಬಹಳ ಸಂತೋಷ. ಹಾಗಾದರೆ ಬೇಗನೆ ಹೋಗಿ ರಾಮಚಂದ್ರನ ಕರೆದುಕೊಂಡು ಬನ್ನಿ. ಆಗಬಹುದು. ಗುರುವರ್ಯರೇ, ದಶರಥ ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು ನಿಶ್ಚಯಿಸಿ ಹೇಳಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ದಶರಥ ರಾಜೇಂದ್ರ, ಗುರುವರ್ಯ, ನಾಳೆ ಚೈತ್ರ ಶುದ್ಧ ಪಂಚಮಿ ಹಾ ಗುರುವಾರ ಹಾ ಹಾ ಅಭಿಜಿನ್ ಲಗ್ನವು ಹಾ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ಅನುಗ್ರಹಿತನಾದನು ಗುರುದೇವ, ಅನುಗ್ರಹಿತನಾದನು. ತಂದೆಯೇ ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ. ತಂದೆಯೇ ತಂದೆಯೇ ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ. ತಂದೆಯೇ ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ. ತಂದೆಯೇ ಇಂದು ಎಲ್ಲನು ಕರೆಸಿದ ಪರಿ ಇಂದು ಎಲ್ಲನು ಕರೆಸಿದ ಪರಿ, ಇಂದು ಎಲ್ಲನು ಕರೆಸಿದ ಪರಿ. ಜನಕ ರಾಮಚಂದ್ರ, ಇಂದು ಎಲ್ಲನು ಕರೆಸಿದ ಪರಿ, ಇಂದು ಎಲ್ಲನು ಕರೆಸಿದ ಪರಿ. ಚಂದದಿಂದ ಬೇಡೈ ಜನಕನೇ ತಂದೆಯೇ ತವ ಪಾದಕ್ಕೀಗ
ಈಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ವಂದಿಸುವೆ. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ರಾಮಚಂದ್ರ, ಜನಕ, ನನ್ನ ರಾಮಚಂದ್ರ. ಕರೆಯಿಸಿದ್ದ ಕಾರಣವೇನು ಜನಕ? ಜರಾವಸ್ಥೆಯಲ್ವಾ? ನಿನ್ನ ತಂದೆಯು ನಿನಗೆ ಪಟ್ಟಾಭಿಷೇಕವನ್ನು ಮಾಡಿ ಆನಂದ ಪಡಬೇಕು. ನೀನು ಅದಕ್ಕೆ ಸಮ್ಮತಿಸಿ ಗುರುಗಳ ಅನುಜ್ಞೆಯಂತೆ ಮುಂದಿನ ಕಾರ್ಯಕ್ಕೆ ಸಿದ್ಧನಾಗು ಕುಮಾರ. ಆಗಬಹುದು. ಮಹದಾಗ್ನಿ ಮಹದಾಗ್ನಿ ಜನಕ. ಆದರೆ ಎಂಬ ಆದ್ಯೋಕ್ತಿ ಏತಕ್ಕೆ ಕುಮಾರ? ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃವಾತ್ಸಲ್ಯವಿಟ್ಟಿರುವರು. ಧರ್ಮಶೀಲರಾದ ಅವರು ಇದರಿಂದ ಎಂದಿಗೂ ಅಸಮಾಧಾನ ಪಡತಕ್ಕವರಲ್ಲ. ಇವೆಲ್ಲವನ್ನು ನಾನು ಆಲೋಚಿಸಿ ನಿನ್ನ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವುದು. ಆದ ಕಾರಣ ನೀವು ಗುರುಗಳ ಅನುಜ್ಞೆಯಂತೆ ಮುಂದಿನ ಕಾರ್ಯಕ್ಕೆ ಸಿದ್ಧನಾಗ ಕುಮಾರ. ಆಗಬಹುದು ಜನಕ. ಪೂಜ್ಯರಿಗೆ ಒಂದು ಶ್ರೀರಾಮಚಂದ್ರ, ನಿನಗೆ ಮಂಗಳವಾಗಲಿ. ನೀನು ಮಂಗಳ ಸ್ನಾನ ಮಾಡಿ ಸಕಲ ಸಿದ್ಧತೆಯೊಂದಿಗೆ ಸಿದ್ಧನಾಗಿರು. ಕಾಲವರಿತು ಬಂದು ನಿನಗೆ ರಕ್ಷಾಬಂಧನವನ್ನು ಕಟ್ಟುವೆ. ನಿನಗೆ ಕೆಲವು ವಿಧಿವಿಧಾನಗಳನ್ನು ತಿಳಿಸಬೇಕಾಗಿದೆ. ಇದೀಗ ನನ್ನ ಸಂಗಡ ಬಾ ಶ್ರೀರಾಮಚಂದ್ರ. ಆಗಲಿ ಪೂಜ್ಯರೇ. ಸುಮಂತ್ರರೇ, ಮಹಾಪ್ರಭು, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಪಟ್ಟಣವೆಲ್ಲವನ್ನು ಸಿಂಗರಿಸುವಂತೆಯೂ ಪ್ರಜೆಗಳು ಕೂಡ ರಾಜಭಕ್ತಿಯಿಂದ ಇರುವಂತೆ ಪ್ರಚುರಪಡಿಸು. ನಾನು ಸಹ ಈ ಶುಭ ಸಮಾಚಾರವನ್ನು ನನ್ನ ರಾಣಿ ವಾಸದವರೆಗೆ ತಿಳಿಸಬಲ್ಲೆ. ಆಗಬಹುದು ಮಹಾಪ್ರಭು. ದಿವಸ ಈ ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದನ್ನು ಕಾರಣವೇನಿರಬಹುದು? ರಾಮರಾಜ್ಯ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಓಹೋ, ಯಾರೋ ಡಂಗೂರದವನು ಸಾರಿಕೊಂಡು
ರಾಮಚಂದ್ರನ ಪಟ್ಟಾಭಿಷೇಕ ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆಯೇ ಸರಿ. ಕೂಡದು ರಾಮನಿಗೆಂದು ಪಟ್ಟಾಭಿಷೇಕ ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡಬೇಕೆ, ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ತೆರಳು. ಪಟ್ಟಾಭಿಷೇಕ ಇದೇನು? ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದರೂ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವಾದರೂ ಏನಿರಬಹುದು? ನನ್ನ ಜೀವಿತೇಶನು ನನ್ನನ್ನು ಒಂದು ಕ್ಷಣವೂ ಬಿಟ್ಟಿರಲಾರನು. ಈ ದಿನ ತಡವಾದರೂ ಏಕಾಗಿರಬಹುದು. ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ಕಾರಣ ತಿಳಿಯೇನ? ಕಾರಣ ತಿಳಿಯೇನ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ಮರೆತನೋ ತೋರೆದನೋ ಅರಿಯೇನ ಕಾರಣ? ಪ್ರಾಣೇಶ್ವರ ಮರೆತನೋ ತೋರೆದನೋ ಅರಿಯೇನ ಕಾರಣ? ತೀರದಾದ ವಿರಹದ ಪ್ರಾಣೇಶ್ವರ ತೀರದಾದ ಮನದ ತಾಪ ಮಾರನೋ ಪವಾರನೋ? ತೀರದಾದ ವಿರಹದ ತಾಪ, ತೀರದಾದ ವಿರಹದ ತಾಪ ಮಾರನೋ ಪವಾರನೋ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ಕಾರಣ ತಿಳಿಯೇನ? ಕಾರಣ ತಿಳಿಯೇನ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ನನ್ನ ಪ್ರಿಯ ಸಖಿಯಾದ ಮಂಥರೆಯು ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಪಟ್ಟಾಭಿಷೇಕ ಕೈಕ ಕೈಕ ಯಾರು? ಓ ಮಂಥರ, ಬಂದೆಯಾ? ಬಾ, ಸುಖಾಗಮನವೇ? ಸೌಖ್ಯದಿಂದಿರುವೆಯಾ? ಕ್ಷೇಮವೇ ಮಂಥರ? ನನ್ನ ಸುಖವಾಗಿರಲಿ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ ಮಂಥರ? ಕಂದನಾದ ರಾಮಗೆ ಮಂಥರ, ಕಂದನಾದ
ಶುಭವಾರ್ತೆಯನ್ನು ತಂದಿರುವೆ. ಇಂತಹ ಶುಭವಾರ್ತೆಯನ್ನು ತಂದಿರುವ ನಿನಗೆ ಬಹುಮಾನವಾಗಿ ಏನು ಕೊಡಲಿ? ಆಹಾ, ತಡೆ. ಅಲ್ಲ, ಲೋಕದಲ್ಲಿ ಇಂಥ ಮೂಢ ಸ್ತ್ರೀಯು ಉಂಟೆ. ಸರ್ಪದ ನೆರಳಿನಲ್ಲಿ ವಾಸಿಸುವ ಮೊಂಡೂಕವು ನನಗೆ ಬರುವ ಕೇಡನ್ನರಿಯದೆ ಸಂತೋಷಿಸುವಂತೆ ಆನಂದ ಪಡುತ್ತಿರುವಳು. ಮಂಥರ, ಸ್ವೀಕರಿಸು. ನಿನ್ನನ್ನು ಜಾಣೆಳೆಂದು ಭಾವಿಸಿದ್ದೆ, ಏನು ಪ್ರಯೋಜನವಿಲ್ಲ. ರಾಮಚಂದ್ರನಿಗೆ ಪಟ್ಟ ಅಭಿಷೇಕವಾದರೆ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಏನು ಹೇಳಿದೆ ಮಂಥರ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಕಷ್ಟವೇ? ಅಂದರೆ ನಿನ್ನ ಮಾತಿನ ಅರ್ಥವೇನೇ ಮಂಥರ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಆಗಲಿ, ಕೌಸಲ್ಯ ರಾಜಮಾತೆಯಾಗುವ. ಸಂತೋಷವಲ್ಲವೇನೇ ಮಂಥರ? ಇದೊಳ್ಳೆ ಸೊರೋಯ್ತು. ಹಾಗೇನಾದರೂ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸನಾಗುವ. ಮಂಥರ, ನೀನು ಕೌಸಲ್ಯಗೆ ಮಂಥರ, ಹಾಳಾಗುವ. ಏನು ಹೇಳಿದೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನ್ನ ಮಗನಾದ ಭರತನು ರಾಮನಿಗೆ ದಾಸನಾಗಬೇಕೆ? ನಾನು ಆ ಕೌಸಲ್ಯಗೆ ದಾಸಿಯಾಗಬೇಕು. ನೀನಾಡುತ್ತಿರುವ ಮಾತುಗಳು ಸತ್ಯವೇನೇ ಮಂಥರ? ಸತ್ಯನಮ್ಮ. ಮಂಥರ, ಹಾಗಾದ್ರೆ ನಾನೀಗ ಏನು ಮಾಡಲಿ? ಈ ಅಪಾಯದಿಂದ ಪಾರಾಗುವ ಮಾರ್ಗವೇನಾದರೂ ಇದ್ದರೆ ಹೇಳಿ ಮಂಥರ. ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹಾ, ಹೌದು ಮಂಥರ. ದೇವಾಸುರ ಯುದ್ಧ ಕಾಲದಲ್ಲಿ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನನ್ನ ಪ್ರಾಣೇಶ್ವರನು ನನಗೆ 2 ವರಗಳನ್ನು ಕೊಟ್ಟಿದ್ದರು. ನಿಜ, ಸಮಯ ಬಂದಾಗ ಕೇಳಿಕೋ ಎಂದಲು ಹೇಳಿರುವರಲ್ಲ ಮಂಥರ. ಈಗ ತಕ್ಕ ಸಮಯ, ಈಗ ಕೇಳಿ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಈ ರೀತಿಯಾಗಿ ಕೇಳು. ಹೇಗೆ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪು ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ರಾಮನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಎಂತಹ ಚತುರೆಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹುಡುಕಿರುವೆ. ಆಗಲಿ, ನಿನ್ನಿಷ್ಟ ಅಂತಾಗಲಿ. ಇನ್ನು 2ನೇ ವರಕ್ಕೇನೆಂದು ಕೇಳಲೆ? ಆ ರಾಮಚಂದ್ರನು ನಾರುಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿ. ಮಂಥರ! ಹಿಂಗಾಗೋಯ್ತು. ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸು ಎಂದು ಹೇಳಿಕೊಡುತ್ತಿರುವೆಯಲ್ಲ. ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನ್ನ ಮನಸ್ಸಾದ್ರೂ ಒಪ್ಪಿತೆ? ಛೇ ಮೂರ್ಖಳೆ, ಹೋಗು, ಹೊರಟು ಹೋಗು. ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಮಂಥರ. ಅಲ್ಲ, ನನಗಾಗಬೇಕಾಗಿತ್ತೆ, ಸುಮ್ಮನಿರ್ಲಾರ್ದ. ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ. ಹೋಗಲಿ ಬಿಡು, ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ನಾನೇನು ಹಿಂದೆ ಸಾಯುವೆನೋ, ನಾಳೆಯೇ ಸಾಯುವೆನು. ಹಿಂದೆ ಪಟ್ಟಾಭಿಷೇಕ, ಇಂಥದ್ದರಲ್ಲಿ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕು? ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಹಾಳು ಕಣ್ಣಿನಿಂದ ನೋಡಬೇಕೆಲ್ಲ ಎಂದು ಹೇಳಿದೆ. ಅಯ್ಯೋ, ನಾನಿನ್ನು ಬೋರುವೆನ. ಈಗ ನಾನೇನು ಮಾಡಲಿ? ಇವಳಾಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು, ನನ್ನ ಕೈ ಕಾಲುಗಳೇ ನಡುಗುತ್ತಿರುವವು. ಹಿಂದೆ ಪಟ್ಟಾಭಿಷೇಕವು
ಮುಹೂರ್ತವು ಮೀರಿ ಹೋದರೆ ಸಮಯವು ಪುನಃ ಸಿಗಲಾರದು. ಏನೇ ಆಗಲಿ ಇವಳ ಮಾತಿನಂತೆ ನಡೆದುಕೊಳ್ಳುವುದೇ ಒಳ್ಳೆಯದು. ಮಂಥರ ಮಂಥರ ನಿಲ್ಲು. ಆಗಲಿ, ನಿನ್ನಿಷ್ಟಂತೆ ಆಗಲಿ. ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನ್ನು ಒಪ್ಪುವನೇನೆ ಮಂಥರ. ಇಷ್ಟೆಲ್ಲ ಹೇಳುತ್ತಿ ಒಪ್ಪಿಸಬೇಕ? ಅದು ಹೇಗೆ ಮಂಥರ? ರಾಮನ ಮೇಲಾಣೆ ಎಂದು ಆಣೆಯನ್ನಿಟ್ಟು ನಂತರ ವರಗಳನ್ನೆಲ್ಲ ಕೇಳಿ. ಹೌದು ಮಂಥರ, ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳುತ್ತೇನೆ. ಮಂಥರ, ಮಹಾರಾಜರು ಇತ್ತ ಕಡೆಯೇ ಬರುವಂತಿದೆ. ಜಾಗೃತಿಯಾಗಿ ನಡೆ. ನಡೆ ನಡೆ. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ. ಭರತನಿಗೆ ಪಟ್ಟಾಭಿಷೇಕ ಆಗುವುದು ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರಿತು. ನಾನೆಂದು